ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಹಾಸನದಲ್ಲಿದೆ. ನನ್ನ ಹಾಸನ ಹೆಸರು ಇಷ್ಟು ಕುಲ್ಗೇಟ್ ಹೋದ್ಮೇಲೆ ಈಗ ಬರ್ತಾರೆ ಅಂದ್ರೆ ಏನು? ಮಹಿಳೆಯರು ಯಾವತ್ತೂ ಕೂಡ ಅನುಭೋಗಿಸುವಂತ ವಸ್ತುಗಳಲ್ಲ. ಅವೆಲ್ಲ ಮಾಡಿ ರಾಜಕೀಯ ಪಿತವ್ರೆ ಸುಳ್ಳು ಆರೋಪಗಳು ಅವೆಲ್ಲ. ಆದ್ರೆ ಸಾಕ್ಷಿ ನಾಶ ಆಗೋ ರೀತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರೋದನ್ನ ಖಂಡಿಸ್ತೇವೆ. ಏನು ಗೆಲ್ಸ್ಬೇಕು ಇವ್ರನ್ನ? ಹಿಂಗ್ ಮನೆ ಹಾಳು ಮಾಡಿ ಅಂತ ಗೆಲ್ಸ್ಬೇಕಾ? ಹೆಣ್ಮಕ್ಳಿಗೆ ರಕ್ಷಣೆ ಕೊಡದೆ ಬೇಡವಾ ಹಂಗಾದ್ರೆ? ಒಬ್ಬ ವಿಕೃತ ಕಾಮಿಯನ್ನ ಬಂಧನ ಮಾಡಲಿಕ್ಕೆ ನಮ್ಮ ದೇಶದ ಕಾನೂನುಗಳು ಇಷ್ಟು ಬಲಹೀನವಾಗಿದ್ದಾವ. ತಪ್ಪು ಮಾಡಿ ಶಿಕ್ಷೆ ಆಗ್ಲೇಬೇಕು, ಯಾರಿಗೆ ಕಾನೂನು ತಲೆ ಬಾಗ್ಲೇಬೇಕು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಹಾಸನದಲ್ಲಿದೆ. ಈ ಹಾಸನಕ್ಕೆ ಯಾಕೆ ಬಂದಿದ್ದೀವಿ ಅಂತ ಅಂದ್ರೆ, ಇವತ್ತು ಈ ಹಾಸನದ MP ಗನಂದಾರಿ ಕೆಲಸ ಮಾಡಿದಾರಲ್ಲ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ 10,000ಕ್ಕಿಂತ ಹೆಚ್ಚು ಜನ ಹಾಸನದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಅದು ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಎಂಥ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಅವರದ್ದೇ ಎನ್ನಲಾಗ್ತಾ ಇರುವಂತ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದಾವೆ. ಇದೆಲ್ಲದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಈ ಪ್ರಕರಣ ಬೆಳಕಿಗೆ ಬಂದ ನಂತರ ವಿದೇಶಕ್ಕೆ ಪರಾರಿ ಆಗ್ಬಿಟ್ಟಿದ್ದಾರೆ. ಹೀಗಾಗಿನೇ ಇಲ್ಲಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಇವತ್ತು ಸಾಹಿತಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರೈತ ಸಂಘಟನೆಗಳ ಸದಸ್ಯರು ಬರ್ತಾ ಇದ್ದಾರೆ, ಮಹಿಳಾ ಸಂಘಟನೆಯವರು ಬರ್ತಾ ಇದ್ದಾರೆ. ಈ ಹೋರಾಟದ ನೇತೃತ್ವವನ್ನ ಮಹಿಳೆಯರೇ ವಹಿಸಿಕೊಂಡಿದ್ದಾರೆ. ಸಾಕಷ್ಟು ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಈ MP ಪ್ರಜ್ವಲ್ ರೇವಣ್ಣ ಅವರಿಂದ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಇಲ್ಲಿನ ಹೋರಾಟಗಾರರ ಆಗ್ರಹ ಆಗಿದೆ. ಅವರನ್ನು ಮಾತನಾಡಿಸೋಣ, ಅವರ ಅಭಿಪ್ರಾಯ ಕೇಳೋಣ. ಅವರ ಆಗ್ರಹ ಏನು, ಅವರು ಯಾವ ಉದ್ದೇಶಕ್ಕಾಗಿ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾವು ಅವರನ್ನೇ ಕೇಳೋಣ. ಬನ್ನಿ. ವೀಕ್ಷಕರೇ, ನಾನೀಗ ಹಾಸನದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತ ಆಟೋ ಸ್ಟ್ಯಾಂಡ್ ನಲ್ಲಿದ್ದೇನೆ. ಇಲ್ಲಿನ ಆಟೋ ಚಾಲಕರನ್ನ ಮಾತನಾಡ್ಸೋಣ. ಪ್ರಜ್ವಲ್ ರೇವಣ್ಣ ಅವರ ಕುರಿತಂತೆ ಏನ್ ಮಾತನಾಡ್ತಾರೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಪ್ರಜ್ವಲ್ ರೇವಣ್ಣ ಪ್ರಕರಣ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಹಾಗಾಗಿ ಇಲ್ಲಿನ ಜನ ಏನ್ ಹೇಳ್ತಾರೆ ಅನ್ನೋದು ಈಗಿರುವಂತ ಕುತೂಹಲ. ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಸುಂದರೇಶ್ ಅಂತ. ಏನ್ ಹೇಳ್ತೀರಾ ಸರ್ ಹಾಸನದ MP ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಪ್ರಕರಣದ ಬಗ್ಗೆ? ಏನು ಹೇಳಕ್ಕಾಗ ಸರ್, ಅವ್ರು ಮಾಡಿರೋದು ಅವಮಾನಕರ. ತಲೆ ಮರೆಸ್ಕೊಂಡವ್ರೆ. ಬಂದು ಅದೇನು ಕಾನೂನು ಏನು ಬದಲು ಶಿಕ್ಷೆ ಕೊಡ್ತದೆ ಅನುಭವಿಸ್ಬೇಕಷ್ಟೆ. ಅಲ್ಲ, ಈಗ ಅವ್ರು ಮಾಡಿಲ್ಲ ಅಂತ ಆಗಿದ್ರೆ ಬರ್ಬೇಕಾಗಿತ್ತಲ್ಲ ಅವರು. ಅದು ಅದ್ರ ಬಗ್ಗೆ ನಮಗೆ ಗೊತ್ತಾ ಗ್ಯಾರಂಟಿ? ಅದು ಅವರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನೀವು ಅವ್ರಿಗೆ ಗೊತ್ತು. ನೀವೇನ್ ಹೇಳ್ತೀರಿ? ಜನ ಹೆಂಗ್ ಹೇಳ್ತಾರೆ, ನಾವೆಲ್ಲಾರು ಜನ 10 ಜನ ಹೆಂಗ್ ಒಪ್ತಾರೆ ಹಂಗೆ ಒಪ್ಕೋತೀವಿ ಅಷ್ಟೇ. ನಾವೇನು ಅವ್ರ ಮೇಲೆ ದೊಡ್ಡ ಆರೋಪ ಬಂದಿದೆ. ಸೊ ನೀವು ಹಾಸನದ ಜನ ಮತದಾರರ ಪ್ರಭುಗಳು, ಅವರಿಗೆ ಮತ ಹಾಕಿ ಗೆಲ್ಸಿದಿರಿ, MP ಮಾಡಿದಿರಿ. ಕೆಲಸ ಮಾಡೋದು ಬಿಟ್ಟು ಇನ್ನೇನೋ ಕೆಲಸ ಮಾಡಿದಾರಲ್ಲ, ಏನ್ ಹೇಳ್ತೀರಿ ಅವ್ರಿಗೆ? ಏನ್ ಮಾಡಕ್ಕಾಗತ್ತ ಸಾಧ್ಯ ಇಲ್ಲ, ನಮಗೆ ಹೇಳಕ್ಕಾಗತ್ತ? ಅವ್ರು ಸುಳ್ಳಾರಪ್ಪನ ನಿಜ ನನಗೆ ಗೊತ್ತಣ್ಣ. ಇಲ್ಲಿ ಇನ್ನೊಬ್ರು ಹೇಳ್ತಾ ಇದಾರೆ ಸುಳ್ಳು ಆರೋಪ ಅಂತ ಹೇಳಿ. ಏನ್ ಯಜಮಾನ್ರೆ? ಅವೆಲ್ಲ ಮಾಡಿ ರಾಜಕೀಯ ಪಿತವ್ರೆ ಸುಳ್ಳು ಆರೋಪಗಳು ಅವೆಲ್ಲ. ಬೈರಂಗ್ ನೋಡಿದ್ರೆ ಯಾರು ಸರಿಯಾದ ಮುಖ ತೋರಿಸಿದಾರ ಇಲ್ಲ? ಯಾವ್ದೋ ಚಿತ್ರ ಮಾಡಿ ಅದ ಕತ್ತೋಲೆ ಮಾಡ್ಯವ್ರೆ ಅವನ ಬಗ್ಗೆ ಈ ರಾಜಕೀಯವಾಗಿ ತುಳಿಬೇಕು ಅಂತ. ಸರಿ ಅಪ್ಪ, ನಿಮ್ ಪ್ರಕಾರ ಸುಳ್ಳು ಆರೋಪನೆ ಅನ್ನೋಣ. ಈಗ ಅದು ಸುಳ್ಳಾಗಿದ್ರೆ ಅವ್ರು ಬರ್ಬೋದಾಗಿತ್ತಲ್ಲ ಅವತ್ತೇ. ಏನಪ್ಪಾ ಇಂತ ಕೆಲಸ ಮಾಡ್ತಿದ್ರಿ, ನನ್ನ ಮರ್ಯಾದೆ ಏನೋ ಕೆಲ್ಸದ ಮೇಲೆ ಹೋಗಿದ್ದಾರೆ ಅವರು. ಬರ್ತಾರೆ ಇವತ್ತು, ಅವ್ರಿಗೆ ಗೊತ್ತಿರಲ್ಲ, ಬರ್ತಾರೆ ಇವತ್ತು. ಮತ್ತೆ ಈಗ ದೇವೇಗೌಡರೆಲ್ಲ ಸಿಟ್ಟಾಗಿದಾರ ಅನ್ನೋದು ಗೊತ್ತಾಗ್ತಿದೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ. ಈಗ ಕೊನೆ ಹಂತದಲ್ಲಿ ಅವ್ರಿಗೆ ಗೊತ್ತಾಗಿದೆ. ಅಲ್ಲಿ ಮುಟ್ಟ ಫೋನ್ ಸಿಗ್ತಿರಲ್ಲ ಅವ್ರಿಗೆ, ಈಗೆಲ್ಲ ಸಿಕ್ಕೈತಿ. ನಾವು TV ಮಾಧ್ಯಮದಲ್ಲಿ ನೋಡಿದ್ವಿ. ಅದೇ ಅವ್ರು ಹೇಳಿದ್ರು, ಹೋಗಿ ನೆಕ್ಸ್ಟ್ ಡೇನೆ ನೋಡಿದ್ರಂತೆ ಯೂಟ್ಯೂಬ್ ಅಲ್ಲೆಲ್ಲ ಈ ರೀತಿಯಾಗಿ ಆಗಿದೆ, ಅವ್ರ ವಿರುದ್ಧ ವಿಡಿಯೋಗಳು ಬಂದಿದಾವಂತ ಹೇಳಿ. ಅವತ್ತೇ ಬರ್ಬೋದಾಗಿತ್ತಲ್ಲ, ಯಾಕೆಂದ್ರೆ ಅವ್ರ ಮರ್ಯಾದೆ ಪ್ರಶ್ನೆ ಇದು. ಒಬ್ಬ MP ಅಲ್ವಾ ಅವರು? ಎಲೆಕ್ಷನ್ ಅಲ್ಲಿ ಸುತ್ತಾಡಿ ಸ್ಟೈನ್ ಆಯ್ತು, ಫಾರಿನ್ ಟೂರ್ ಹೋಗಿದ್ರೆ ಈ ಕೌಂಟಿಂಗ್ ಅಲ್ಲಿ ಬಂದು ನಾಳೆ ಬರ್ತಾರೆ 6-4ನೇ ತಾರೀಕು ಅಂತ ತಿಳ್ಕೊಂಡಿದ್ರಿ. ಇವತ್ತೇ ಬತ್ತಾವ್ರಲ್ಲ. ನೀವಂತೂ ಒಪ್ಕೊಳ್ಳಲ್ಲ ಅದ್ ನಿಜ ಅಂತ? ನಿಜ ಅಂತ ನಾವ್ ಯಾವ್ದೇ ಕಾರಣಕ್ಕೂ ಒಪ್ಕೊಳಲ್ಲ. ಇದು ರಾಜಕೀಯ ಷಡ್ಯಂತ್ರ ಆಯ್ತು.
ನೋಡಿದ್ರಲ್ಲ, ಇದು ಒಳ್ಳೆ ಸಂಸದರು, ಜೊತೆಗೆ ಈ ವಿಡಿಯೋಗಳೆಲ್ಲ ಸುಳ್ಳು, ಪ್ರಜ್ವಲ್ ರೇವಣ್ಣ ಒಳ್ಳೆಯವರು ಅಂತ ಹೇಳಿ ಇಲ್ಲಿನ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ನೋಡೋಣ ಇನ್ನು ಯಾರ್ಯಾರು ಏನೇನು ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಏನ್ ಹೇಳ್ತೀರಿ ಸರ್ ಈ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ? ದೊಡ್ಡ ದೊಡ್ಡ ವಿಚಾರ ಸರ್, ಬೇಡ ಆದ್ರೂ ನೀವು ಗೆಲ್ಸಿದಿರಾ ತಾನೇ ಅವ್ರನ್ನ? ನಾವೆಲ್ಲಿ ಗೆಲ್ಸಕ್ಕಾಗಿತ್ತು, ಇನ್ನು ರಿಸಲ್ಟ್ ಬಂದಾಗಲ್ವಾ ಮಾತದು. ಅಲ್ಲ, MP ಮಾಡಿದ್ರಲ್ಲ ಹೋದ್ ಸಾರಿ. ಹೋದ್ ಸರಿ ಮಾಡಿದೀವಿ. ಒಬ್ಬ MP ಆಗಿಂತ ಕೆಲಸ ಮಾಡೋದು ತಪ್ಪ? ನಮ್ ಲೆವೆಲ್ಗೆ ಅವೆಲ್ಲ ಮಾತಾಡಬಾರ್ದು. ಯಾಕೆ ಸರ್, ನಿಮ್ಮಿಂದ MP ಸರ್ ಇರ್ಬೋದು ಇರ್ಬೋದು, ಆದ್ರೆ ಈ ನಮ್ ಲೆಕ್ಕಕ್ಕೆ ಅವೆಲ್ಲ ಮಾತಾಡಬಾರ್ದು. ಬೇರೆ ತರ ಎಲ್ಲ ಆಯ್ತವೆ. ಆದ್ರೂ ಏನ್ ಸರ್ ಅಂದ್ರೆ, ಹಾಸನದ MP, ಇಡೀ ಹಾಸನದ ಮರ್ಯಾದೆ ಹೋಯ್ತು, ಕರ್ನಾಟಕದ ಮರ್ಯಾದೆ ಹೋಯ್ತು. ನಾವು ಒಂದ್ ಕಡೆ ಇತ್ತು ಮಾತಾಡೋದಾದ್ರೆ ಅದ್ ಮಾಡಿರೋದು ತಪ್ಪು ಅನ್ಸುತ್ತೆ. ಅದು ತಪ್ಪು ಸರಿ, ಇನ್ನು ಕೋರ್ಟ್ ಅಲ್ಲಿ ಇದೆ, ಅದಿನ್ನೂ ಆಗ್ಬೇಕು, ಬರಬೇಕು, ಅವೆಲ್ಲ ಪ್ರೂವ್ ಆದಾಗಲ್ವಾ ಮಾತು. ಎಕ್ಸಾಕ್ಟ್ಲಿ. ಈಗ ಈ ವಿಡಿಯೋಗಳ ಬಗ್ಗೆ ಏನ್ ಹೇಳ್ತೀರಿ ನೀವು? ವಿಡಿಯೋಗಳ ಬಗ್ಗೆ ಅದು ಫೇಕಾ ಒರಿಜಿನಲ್ ಅಂತ ಅವೆಲ್ಲ ಇನ್ನೂ ಇದಾಗಬೇಕಲ್ಲ ಸರ್. ಆದ್ರೂ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಈಗ ಭವಾನಿ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆ ಮಟ್ಟದೇನೋ ನಾವು ಮಾತಾಡಕ್ ಹೋಗಲ್ಲ. ಹೆಂಗೆ ಸರ್ ಪ್ರಜ್ವಲ್ ನೀವು ನೋಡ್ದಂಗೆ? ಹೆಂಗೆ ಅಂದ್ರೆ ಅಂದ್ರೆ ಈಗ ಮನುಷ್ಯ ಹೆಂಗೆ ಕೆಲಸಗಳನ್ನು ಮಾಡ್ತಿದ್ರ ಇಲ್ಲಿ ಹಾಸನದಲ್ಲಿ MP ಆಗಿ? ನಮಗೆ ಒನ್ ಟೈಮು ಅಲ್ಲೆಲ್ಲೂ ಸಿಕ್ಕೇ ಇಲ್ಲ ಬಿಡಿ. ಏನ್ ಹೇಳ್ತೀರಾ ಸರ್? ಈಗ ಹಾಸನದ MP ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ದೊಡ್ಡ ಒಂದು ಪ್ರಕರಣ, ಇದು ದೊಡ್ಡ ಆರೋಪ ಅವ್ರ ಮೇಲೆ, ಏನ್ ಹೇಳ್ತೀರಿ? ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕಲ್ಲ ಸರ್. ತಪ್ಪು ಮಾಡಿ ಶಿಕ್ಷೆ ಆಗಲೇಬೇಕು, ಯಾರಿಗೆ ಆದ್ರೂ ಕಾನೂನು ತಲೆ ಬಾಗಲೇಬೇಕು ಅಷ್ಟೇ. ಈಗ ಆ ವಿಡಿಯೋಗಳೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದಾವೆ, ಅವರದ್ದೇ ಅಂತ ಹೇಳ್ತಿದ್ದಾರೆ. ಇರ್ಬೋದು, ಅದ್ರಲ್ಲಿ ಕೆಲ SIT ತಂಡ ತನಿಖೆ ಮಾಡ್ತಾ ಇದ್ದಾರಲ್ಲ, ರುಜುವಾತಾದರೆ ಶಿಕ್ಷೆ ಆಗಲೇಬೇಕು. ಅಲ್ಲ, ಅವರದ್ದು ಆಗಿರ್ಲಿಲ್ಲ ಅಂತ ಅಂದ್ರೆ ಅವ್ರು ಯಾಕೆ ತಪ್ಪಿಸ್ಕೊಂಡು ಹೋಗ್ಬೇಕಾಗಿತ್ತು ಅಂತ? ಇಲ್ಲ, ತಪ್ಪಿಲ್ದೆ ಹೋಗಿರೋ ತಪ್ಪಿಸ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲಲ್ಲ ಸರ್. ತಪ್ಪು ಮಾಡಿಲ್ಲ ಅಂದರೆ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲಲ್ಲ, ತಪ್ಪಿರಲೇಬೇಕಲ್ವಾ? ತಪ್ಪಿಲ್ಲದೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಅದು ಇಷ್ಟು ದಿನ ಆಯ್ತು, ಒಂದು ತಿಂಗಳು ಹೆಚ್ಚು ಕಡಿಮೆ. ಒಂದು ತಿಂಗಳಾಯ್ತು. ಒಂದು ತಿಂಗಳಾಯ್ತು. ಸರ್ ಬನ್ನಿ. ಹಾಗಾಗಿ ತಪ್ಪಿದ್ರೆ ಅವರು ಕಾನೂನಿಗೆ ಶಿಕ್ಷೆ ಗುರಿ ಆಗಲೇಬೇಕು. ಏನ್ ಶಿಕ್ಷೆ ಆಗ್ಬೇಕು ಸರ್ ತಪ್ಪಿದ್ರೆ ಅವ್ರಿಗೆ? ಅದು ಗೊತ್ತಿಲ್ಲ ಸರ್, ಕಾನೂನಲ್ಲಿ ಏನಿದೆ ಅದಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಗೊತ್ತಾಗಲ್ಲ, ಅದು ಅವರ ಅನುಭವಿಸ್ಲೇಬೇಕು. ಆದ್ರೂ ಹಾಸನದ ಮರ್ಯಾದೆ ಹೋಗ್ಬಿಡ್ತು. ಹೋಯ್ತು ಸರ್, ಪೂರ್ತಿ ಹೋಯ್ತು. ಅದರಲ್ಲೂ JDS ಮರ್ಯಾದೆ ಪೂರ್ತಿ ಹೋಯ್ತು. ಮಾಜಿ ಪ್ರಧಾನಿ ಒಂದು ಹೆಮ್ಮೆ ಇತ್ತು ಹಾಸನಕ್ಕೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಹೌದು, ಮರ್ಯಾದೆ ಪೂರ್ತಿ ಗೌರವ ಇತ್ತು. ಹೌದು ಸರ್. ಏನ್ ಹೇಳ್ತೀರಿ ಸರ್, ಹಾಸನದ ಮರ್ಯಾದೆ ಹೋಗ್ಬಿಡ್ತು? ಹೋಯ್ತು, ನೋಡೋಣ, ತನಿಖೆ ಮಾಡ್ತಾ ಇದ್ದಾರಲ್ಲ, ತನಿಖೆಯಿಂದ ಏನು ಆಗುತ್ತೆ ಮುಂದೆ ಗೊತ್ತಾಗುತ್ತೆ. ಈಗ ಒಂದು ವಿಡಿಯೋ ಮಾಡಿ ನಂದೇನು ತಪ್ಪಿಲ್ಲ, ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಂಗಿದ್ದಾಗ ನೇರವಾಗಿದ್ದು ಇಲ್ಲೇ ಫೇಸ್ ಮಾಡ್ಬೋದಿತ್ತಲ್ಲ ಸರ್. ಇಲ್ಲೇ ಇದ್ದು ಆ ತನಿಖೆಗೆ ಸಹಕರಿಸಿದ್ರೆ ಇಷ್ಟೊಂದು ರಂಪ ಆಗೋಕ್ಕೆ ಸಾಧ್ಯ ಇರಲಿಲ್ಲಲ್ಲ. ಅವ್ರು ಇಲ್ಲೇ ಇರ್ಬೋದಿತ್ತಲ್ಲ. ಮತ್ತು ಒಂದು ತಿಂಗಳು ನಾಪತ್ತೆಯಾಗಿ ಈಗ ಬರ್ತಾರೆ ಅನ್ನೋದೇನಿದೆ ಅಲ್ವರಾ? ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ಹಾಸನ ಹೆಸರು ಇಷ್ಟು ಕುಲ್ಗೇಟ್ ಹೋದ್ಮೇಲೆ ಈಗ ಬರ್ತಾರೆ ಅಂದ್ರೆ ಏನು ಅಲ್ವರಾ? ಮುಂಚೆನೇ ಬಂದಿದ್ರೆ ಇಷ್ಟು ರಂಪ ಆಗ್ತಾನೆ ಇರಲಿಲ್ಲ. ಈಗ ಆಗಿದೆ, ಶಿಕ್ಷೆ ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ, ಖಂಡಿತ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಸಾಕಷ್ಟು ಜನ ಇವತ್ತು ಹಾಸನದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಸ್ವಲ್ಪ ತೋರಿಸ್ತೀನಿ, ನೋಡಬಹುದು ಸಾಕಷ್ಟು ಜನ ಇಲ್ಲಿ ಸೇರಿರೋದು. ಇಲ್ಲಿಂದ ಈಗ ಜಾಥಾ ಹೊರಡ್ತಾರೆ ಇವರೆಲ್ಲರೂ. ಜಾಥಾ ಹೊರಟು ಅಲ್ಲಿ DC ಏನು ಆಫೀಸ್ ಇದೆಯಲ್ಲ, ಅದರ ಮುಂಭಾಗ ಒಂದು ಸ್ಟೇಜ್ ಇದೆ, ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಡೆಸ್ತಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವರ ಆಗ್ರಹ ಆಗಿರೋದು. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಎಸ್ ಸರ್. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯ್ ಅಂತೇಳಿ, ವಿಜಯ್ ದೊರಾಜ್ ಅಂತೆ, ಕೊಪ್ಪಳದಿಂದ ಬಂದಿದ್ವಿ. ಇವತ್ತು ನೀವು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಹೋರಾಟವನ್ನ ನಡೆಸ್ತಾ ಇದ್ದೀರಿ, ಏನ್ ನಿಮ್ಮ ಆಗ್ರಹ ಏನು? ನಮ್ಮ ಆಗ್ರಹ ಇಲ್ಲ, ಅವ್ರನ್ನ ಬಂಧಿಸಬೇಕು, ಇದನ್ನ ಈ ಕೇಸ್ನ ಮುಚ್ಚಾಕುವಂಥ ಪ್ರಯತ್ನಗಳು ನಡ್ತಾ ಇದ್ದಾವೆ. ಈ ದಿನದಿಂದ ಒಂದು ಕುಮಾರಸ್ವಾಮಿ ಅವರ ಹೇಳಿಕೆ, ಮಾಜಿ ಮುಖ್ಯಮಂತ್ರಿ ಆಗಿ ಈಗ ಹೆಣ್ಮಕ್ಳು ಮಾನಹಾನಿ ಹೋಗಿದ್ದಂಥ ಇದರಲ್ಲಿ ಅವರು ಈ ಕೆಲವೊಂದು ಹೇಳಿಕೆಗಳನ್ನ ದ್ವಂದ್ವ ಹೇಳ್ತಕ್ಕಂಥ ಈ ಕೇಸ್ನ ಹಾದಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾವೆ. ಇದನ್ನು ಕೇಂದ್ರ ಸರ್ಕಾರ ಸಮೇತ ಅಷ್ಟು ಮುತುವರ್ಜಿವಹಿಸಿ ಅವ್ರನ್ನ ಇದು ಮಾಡಲಿಲ್ಲ. ಯಾಕಂತಂದರೆ ಅವರು ಹೊರಗಡೆ ದೇಶಕ್ಕೆ ಹೋಗೋಕೆ ಅವರೇ ಅವಕಾಶ ಮಾಡಿಕೊಟ್ಟಿದ್ದು. ಅದನ್ನು ಪ್ರಶ್ನೆ ಮಾಡಿದ್ರೂ ಸಮೇತ ಒಂದು ತಿಂಗಳಾಯಿತು. ಅವ್ರು ನಿನ್ನೆ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ನಾವು ವಾಪಸ್ ಬರ್ತಾಯಿದ್ದೀನಿ ಅಂತೇಳಿ. ಬರಲಿ, ಪರವಾಗಿಲ್ಲ. ಅವರು ಅವಾಗೇ ಮೊದಲೇ ಅವ್ರ ತಂದೆಯವ್ರ ಮೇಲೆ ಅಪಾರ ಗೌರವ ಇದೆ ಜನರಿಗೆ, ಅದನ್ನು ಅವ್ರು ಉಳಿಸ್ಕೋಬೇಕಾಗಿತ್ತು. ಉಳಿಸ್ಕೋಬೇಕಾಗಿದ್ದರೆ ನಮ್ಮ ಅವರು ಬಂದು SIT ಮುಂದೆ ಬಂದು
ತಮ್ಮ ಇದನ್ನು ಒಪ್ಕೊಂಡಿದ್ರೆ ಅದು ಆಗೋದು. ನಾನು ಮಾಡಿಲ್ಲ ಅದಿಲ್ಲ ಅದನ್ನು ಅದು ಹೇಳೋದಲ್ಲ. ಇಲ್ಲಿ ಬಂದು ಮೊದಲು ಜನರ ಮುಂದೆ ಬರಬೇಕು. ಇಲ್ಲ ಆಸೆ ತಪ್ಪಿಸ್ಕೊಂಡು ಅದು ಅದೇ 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 ಸಹ ಅದೇ ಈಗ ಯಕ್ಷ ಪ್ರಶ್ನೆ ಆಗಿರೋದು. ಇಷ್ಟು ಜನ ಸೇರ್ಲಿಕ್ಕೆ ಕಾರಣ ಅದೇ ತಾನೇ. ಈಗ ಅವರು ಅದೇ ಕ್ರಮ ಆಗಿದೆ, ನಾವು ಯಾಕೆ ಇಷ್ಟು ಜನ ಸೇರ್ಬೇಕಾಗ್ತಿದ್ದು? ಈಗ ನಾವು ಇಲ್ಲಿ ಈಗ ಹಾಸನದಲ್ಲಿ ನಡ್ತಿರೋ ದಿನ ದಿನ ಒಂದು ಹೇಳಿಕೆಗಳು ಜನಗಳು ಹೇಳ್ತಾರೆ ನೋಡಿದ್ರೆ ಒಂಥರ ಇಲ್ಲಿ ಡಿಕ್ಟೇಟರ್ಶಿಪ್ ಅಂದರೆ ಒಂದು ರಾಜಪ್ರಭುತ್ವ ಥರ ನಡೀತಾ ಇದೆ. ಅದನ್ನು ವಿರೋಧಿಸೋಲಾಗೆ ನಾವೆಲ್ಲ ಸಂಘಟಿತವಾಗಿ ಬಂದಿದ್ದೀವಿ. ಈ ರಾಜ್ಯ ಸರ್ಕಾರಗಳು, ನಮ್ಮ ರಾಜ್ಯ ಸರ್ಕಾರನೂ ಇದರಲ್ಲಿ ವಿಫಲ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಅವರು ಹಿಂದೆನೇ ಇದನ್ನು ಕ್ರಮ ತೊಗೊಂಡಿದ್ರೆ ಆಗ್ತಿತ್ತು. ಅದು ಯಾಕಂತ ಅವರೇ ಮುಖ್ಯಮಂತ್ರಿಗಳು ಮತ್ತು ಇವರೇ ಇದು ಮಾಡಬೇಕು. ಇದು ದಾರಿಗೆ ತಪ್ಪಿಸೋಂಥ ಕೆಲಸ ಮಾಡ್ತಿದ್ದಾರೆ. ಯಾರೇ ಇರಲಿ ಆ ಆರೋಪಿಗಳನ್ನ ಬಂಧಿಸಬೇಕು. ಅವರೇ ಮಾಡಲಿ ಇವರೇ ಮಾಡಲಿ. ಅವರು ಸಿ ಡಿ ಬಿಡುಗಡೆ ಮಾಡಿದ್ದೂ ತಪ್ಪು. ಅದು ಸಿ ಡಿ ಪೆಂಡ್ರೈವ್ ಬಿಡುಗಡೆ ಮಾಡಿದ್ರಲ್ಲಿ ಅವ್ರ ಮುಖಗಳನ್ನ ಬ್ರೆಡ್ ಮಾಡಲ್ಲ. ಆಮೇಲೆ ಅವ್ರಿಗೆ ಸಂತ್ರಸ್ತರಿಗೆ ಈಗ ನಾವು ಸಹಕಾರ ಮಾಡ್ಬೇಕಂತೇಳಿ ನಾವು ಬಂದಿರೋದು. ಅವ್ರಿಗೂ ನಾವು ಸರ್ಕಾರಗಳು ಸೂಕ್ಷ್ಮ ಭದ್ರತೆ ಮತ್ತು ಎಲ್ಲ ಕೊಡಬೇಕು. ಯಾಕಂದರೆ ಇವು ಪ್ರಭಾವಿಗಳಿದ ಕಾರಣ ಇವರು ಅದರಲ್ಲಿ ಮೊದಲೇ ಬೇಲ್ ಕೊಟ್ಬಿಟ್ಟಿದ್ದಾರೆ. ಅವರು ಒಳಗಡೆ ಇದ್ದೇ ನಡ್ತಂಥ ಕೆಲಸನ ಈಗ ಹೊರಗಡೆ ಬಂದು ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ ಮೊನ್ನೆ ಯಡಿಯೂರಪ್ಪ ಅವರು ಇದ್ರ ಮೇಲೆ ಪೋಸ್ಟರ್ ಕೇಸ್ ಮೇಲೆ ಏನೋ ತಿರ್ಕೊಂಬಿಟ್ಲು. ಮತ್ತು ಮೊನ್ನೆ ಮಹಾರಾಷ್ಟ್ರದಲ್ಲಿ ಆದಂಥ 19ರಲ್ಲಿ ಆದಂಥ ರೇಪ್ ಕೇಸ್ನಲ್ಲಿ ಆ ಸಮೇತ ಅವ್ರ ಅಣ್ಣನಿಗೆ ಅವ್ರ ಬ್ರದರ್ ಮೇಲೆ ಸೋದರನ ಮೇಲೆ ಅಟ್ಯಾಕ್ ಆಗ್ತದೆ. ಅವನು ಜೀವ ಉಳಿಸ್ಬೇಕಾಗಿದ್ದ ಸರ್ಕಾರಗಳು ಅವನ ಹೋಗ್ತಾ ಆಂಬುಲೆನ್ಸಲ್ಲಿ ಬಿದ್ದೋಗ್ತಾಳೆ. ಆಂಬುಲೆನ್ಸ್ನಲ್ಲಿ ಬಿದ್ದೋಗ್ತಾಳೆ ಅಂದರೆ ಅರ್ಥ ಏನು? ಈಗ ಪ್ರಜ್ವಲ್ ರೇವಣ್ಣ ಅವರು ಒಂದು ವಿಡಿಯೋ ಮಾಡ್ತಾರೆ. ಆ ವಿಡಿಯೋದಲ್ಲಿ ಹೇಳ್ತಾರೆ ಇದು ರಾಜಕೀಯ ಷಡ್ಯಂತ್ರ, ನಮ್ಮನ್ನ ಮುಗಿಸ್ಬೇಕು ಅಂತಾನೆ ನಮ್ಮ ವಿರೋಧಿಗಳು ಮಾಡಿದ್ದಾರೆ ಅಂತ ಹೇಳಿ. ಸರಿ, ಅದು ಎತ್ತಪ್ಪ ಅಂದರೆ ನೀವು ಊರಾಗ ಯಾಕೆ ಊರು ಯಾಕೆ ಹಬ್ಬಿಟ್ಟೋದಿ? ಇಲ್ಲೇ ಇದು ಮಾಡ್ಬೋದಿತ್ತಲ್ಲ. ಈಗ ನಿಮ್ಮದೇ ಅಲ್ಲ ಇರೋದಿಲ್ಲಿ. ಈ ಜೆ ಡಿ ಎಸ್ ಅಲ್ಲ ಈ ನಿಮ್ಮ ಈ ಕ್ಷೇತ್ರದಲ್ಲಿ ಇರೋದು. ಎಷ್ಟಿದೆ ನೀವೆಲ್ಲ ಇಲ್ಲಿ? ನಿಮ್ಗೆ ಎಷ್ಟು ಜನ ಸಪೋರ್ಟ್ ಇದ್ರು ಇಲ್ಲಿ? ಈಗ ಯಾಕಪ್ಪ ಉಡೋದ್ಯಾ? ಇಲ್ಲೇ ನಿಂತ್ಕೊಂಡು ಮಾಡ್ಬೋಯ್ತಲ್ಲ ಕೆಲಸ. ತಿಂಗಳಗಟ್ಟಲೆ ಇದು ಮಾಡೋ ಅವಶ್ಯಕತೆ ಏನಿತ್ತು? ಸರ್, ಇಡೀ ಹಾಸನದ ಮರ್ಯಾದೆ ಹೋಯ್ತು, ಇಡೀ ರಾಜ್ಯದ ಮರ್ಯಾದೆ ಹೋಯ್ತು ಈ ಪ್ರಕರಣದಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದನ್ನ ಮಾಡಿದ್ದು ಒಬ್ಬ MP ಅಂತ ಹೇಳಿ ಆರೋಪ ಇದೆ. ಇಲ್ಲಿ ಹಾಸನಕ್ಕೆ ಒಂದು ಚರಿತ್ರೆ ಇದೆ, ನಮ್ಮ ಹಾಸನ ಜಿಲ್ಲೆಗೆ. ಏಕೆಂದರೆ ಕಲಾವಿದರ ಬೀಡು, ಶಿಲ್ಪಿಗಳ ನಾಡು ಮತ್ತು ಮಹತ್ತರವಾದ ಹೇಮಾವತಿ ನದಿ ನೀರರಿಯುತ್ತೆ. ಒಳ್ಳೆ ಅರೆ ಮಲೆನಾಡಿನ ಜನ, ತುಂಬ ವ್ಯವಸ್ಥಿತವಾದ ಗಂಭೀರವಾದ ಜನ ಅಂತ ಒಂದು ಇತಿಹಾಸ ಇತ್ತು. ಬಟ್ ಅದು ಏನು ಮಾಡಿದ್ರು, ಒಂದು ಅವರ ಸ್ವಾರ್ಥಕ್ಕಾಗಿ ಹಿಂದೆ ದೇವೇಗೌಡರು 10 ಜನ 20 ಜನ ಇದ್ದರು ಹೋರಾಟ ಮಾಡೋರು. ಹೋರಾಟ ಮಾಡಿ ಒಂದು ಪಾರ್ಟಿಯನ್ನು ಕಟ್ಕೊಂಡು ಬೆಳೆಸಿದ್ರು. ಅದಕ್ಕೆ ಒಂದು ಸಮುದಾಯ ಮತ್ತು ಬೇರೆ ಜನಾಂಗಗೂ ಕೂಡ ಸಪೋರ್ಟ್ ಮಾಡ್ತು. ಆದರೆ ಇಂಥ ಮೊಮ್ಮಗ ಅವರ ರಕ್ತದಲ್ಲೇ ಬಂದಿದೆ ಅಂದರೆ ಇದೊಂದು ದೊಡ್ಡ ಪ್ರಮಾದ. ಇದು ಕ್ಷಮಿಸದೇ ಇರತಕ್ಕಂಥದ್ದು ಮತ್ತೆ ಆಗಿ ಹೋಗಿದೆ. ಮುಂದಿನ ಪೀಳಿಗೆ ಯಾರೂ ಕೂಡ ಇಂಥ ಒಂದು ಕೆಟ್ಟ ಕೆಲಸವನ್ನು ಮಾಡಬಾರ್ದು, ಕಣ್ಣಿಂದಲೂ ನೋಡಬಾರ್ದು. ಏಕೆಂದರೆ ಇವ್ರಿಗೇನು ಯೋಗ್ಯತೆ ಇಲ್ಲ. ಪ್ರಜ್ವಲ್ಗೇನು MP ಆಗೋ ಯೋಗ್ಯತೆ ಇರಲಿಲ್ಲ. ತಾತನಿಂದ ಟಿಕೆಟನ್ನು ಕಸಿದ್ಕೊಂಡು ಅವರು ಮೊಮ್ಮಗನಿಗೆ ಪಾಪ ಆಶೀರ್ವಾದ ಮಾಡಿದರು. ಏನೋ ನನ್ನ ಕಣ್ಣು ಮುಂದೆ ಬೆಳ್ಕಳ್ಳಿ ನನ್ನ ಮೊಮ್ಮಗ ಅಂತ. ಅದು ಧೃತರಾಷ್ಟ್ರನ ಪ್ರೇಮ ಆಯಿತು. ಅದು ಕೂಡ ದೇವೇಗೌಡರಿಗೆ ಜನರ ಏನು ಪ್ರೀತಿ ಇತ್ತು, ಆ ಪ್ರೀತಿನ ತನ್ನ ಕುಟುಂಬಕ್ಕೆ ದಾರಿ ಎರೆಯಕ್ಕೆ ಮಾಡಿದ್ದು ತುಂಬ ಕೆಟ್ಟ. ಇದರಿಂದ ಇವರು ಮೊಮ್ಮಗನಿಂದನೇ ಆದರೂ ಸಾಯಿ ಟೈಮಲ್ಲಾದರೂ ಗೌಡ್ರು ಬುದ್ಧಿ ಈಗಲಾದರೂ ಕಲಿಬೇಕು. ಜನರ ಪ್ರೀತಿಯನ್ನು ಬರೀ ಕುಟುಂಬಕ್ಕೆ ಹಂಚಬಾರ್ದು, ದೇಶಕ್ಕೆ, ರಾಜ್ಯಕ್ಕೆ. ನಾನು ಈಗ ಕಾಂಗ್ರೆಸ್ ಅವರು ಕಮ್ಯುನಿಸ್ಟರು ಸೇರಿ ದೇಶಕ್ಕೆ ಪ್ರಧಾನಿ ಮಾಡಿದ್ದವ್ರನ್ನ, ಹೌದಲ್ವರ? ಈಗೆಲ್ಲ ಇದ್ದಾರೆ, ಅವ್ರದ್ದು ಅದೇ ಆಟ, ಹೋಗೋದು ಬರೋದು, ಅಲ್ಲಿ ಸೇರೋದು ಇಲ್ಲಿ ಸೇರೋದು. ಅದು ಬೇಡಿ. ಇಂಥ ಪಾಪದ ಕೃತ್ಯಕ್ಕೆ ಇವತ್ತೇನು ಇದು ತುಂಬ ಡಿಲೇ ಆಯಿತು, ಇದು ತಡ ಆಯಿತು. ಇವ್ರಿಗೇನಾದರೂ ಒಂದು ರಾಜಕಾರಣ ಕುಟುಂಬದಲ್ಲಿ ಹುಟ್ಟಿ ಹಾಸನ ಜಿಲ್ಲೆಗೆ ಒಂದು ಚರಿತ್ರೆ ಇದೆ ಅನ್ನೋದನ್ನು ಇವರು ಅರಿವಿಗೆ ತಗೊಂಡಿದ್ರೆ ಸರೆಂಡರ್ ಆಗಬೇಕು. ಏನಂತೆ ಪಾಪದ ಕೆಲಸ ಮಾಡಿದ ಮೇಲೆ ಅದಕ್ಕೂ ಒಂದು ಕಾನೂನಿದೆ, ಏನೋ ಒಂದು ಆಗೋದು. ಈಗ ಕೆಲವರು ಹೇಳ್ತಿದ್ದಾರೆ ಆ ವಿಡಿಯೋದಲ್ಲಿ ಅವ್ರ ಮುಖಾನೇ ಇಲ್ಲ, ಅವರೇ ಅಂತ ಹೆಂಗೆ ಹೇಳ್ತೀರಿ ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಆಮೇಲೆ ಮೀಡಿಯಾ ಮಾಧ್ಯಮ ಹಿಂದೆ ಬರವಣಿಗೆ ಮಾಧ್ಯಮ ಇತ್ತು, ಇವತ್ತು ದೃಶ್ಯ ಮಾಧ್ಯಮ. ಯಾವುದನ್ನು ಕೂಡ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮ ಅವರಿಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ 4ನೇ ಅಂಗ ಪತ್ರಿಕಾ ದೃಶ್ಯ ಮಾಧ್ಯಮ ಕಡಿಮೆ ಅಲ್ಲ, ಯಾರು ಮಾಡೋಕ್ಕಾಗೋದನ್ನು ಕೂಡ ಇವತ್ತು ದೃಶ್ಯ ಮಾಧ್ಯಮ ಮಾಡ್ತಾ ಇದೆ. ಹಾಗಾದರೆ ಇವರು ದೇಶ ಆಳಿರೋರು, ರಾಜ್ಯ ಆಳಿರೋರು, ಕುಮಾರಸ್ವಾಮಿ ಅವರು ಮಾತಾಡ್ತಾರಲ್ಲ 2 ಸರಿ CM, ಹಂಗಾರೆ ಪತ್ರಿಕೆ ಮೇಲೆ, ದೃಶ್ಯ ಮಾಧ್ಯಮದ ಮೇಲೆ, ಬರವಣಿಗೆ ಮಾಧ್ಯಮದ ಮೇಲೆ ಇವ್ರಿಗೆ ನಂಬಿಕೆ ಇಲ್ವಾ? ಯಾಕೆ ಈಗ ಎಲೆಕ್ಷನ್ ಮುಗೀತು, ಮನೇಲಿ ಕೂತ್ಕೊಂಡು
ಪತ್ರಿಕಾಗೋಷ್ಠಿ ಕರೆದು ದೇಶಕ್ಕೆಲ್ಲ ಏನು ನಾನು ಭಾಳ ಒಳ್ಳೆ ತುಂಬ ದೊಡ್ಡ ಕುಟುಂಬ, ಒಳ್ಳೆ ಇದು ಏನೋ ಆಗ್ಬಿಟ್ಟಿದೆ, ಅದಾಗಿದೆ ಇದಾಗಿದೆ ಅವ್ರ ಮೇಲೆ ವರ್ಷಕ್ಕೆ ಇದೆಲ್ಲ ಮಾಡ್ತಾರಲ್ಲ. ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮೇಲೆ ನಂಬಿಕೆ ಇಲ್ವಾ ಇವ್ರಿಗೆ? ಏನು ಅಂತ ಮಾತಾಡ್ತಾರೆ ಇವ್ರು. 2 ಸರಿ CM, ಅರ್ಹತೆ ಇಲ್ಲ ಇವ್ರಿಗೆ. ಗಂಭೀರವಾಗಿ ಈಗಲಾದರೂ ಕೂಡ ಒಳ್ಳೆ ದಿನ ಬಂದಿದೆ. ನೀವು ಕೊನೆಯಲ್ಲಿ ನೀವು ಆಸ್ತಿ ಗಳಿಸಿದಿರಲ್ಲ, ಅದು ಸುಖವಾಗಿ ಊಟ ಮಾಡೋಕ್ಕಾದ್ರೂ ಗಂಭೀರವಾಗಿ ಬದುಕೊಂಡು ಗೌರವ ನಡ್ಕೊಳ್ಳೋಕ್ಕೆ ಈ ಮಾಧ್ಯಮದ ಮುಖಾಂತರ ಈ ಹಾಸನ ಜಿಲ್ಲೆ 20 ಲಕ್ಷ ಜನರ ಪರವಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಗಂಭೀರತೆ ಇದ್ದರೆ ಅವ್ರು ಬಂದು ಸರೆಂಡರ್ ಆಗಬೇಕು, ಗೌರವವಾಗಿ ಏನು ಸತ್ಯ ನಡೆದಿದೆ ಇದನ್ನು ಬಾಯಿ ಬಿಡಬೇಕು, ಜನರಲ್ಲಿ ಕ್ಷಮೆ ಕೇಳಬೇಕು, ಇದನ್ನು ನಡ್ಕೊಂಡು ಗಂಭೀರವಾಗಿ ಬದುಕೋದು ಕಲಿಬೇಕು. ಸರ್ ಏನು ಹೇಳ್ತೀರಿ ಸರ್? ಸರ್, ಮಾತಾಡೋಕ್ಕೆ 2 ಮಾತೇ ಇಲ್ಲ. ಕಾರಣ ಏಕೆಂದರೆ ಇದು ಮನುಷ್ಯತ್ವದ ಕೆಲಸ ಅಲ್ಲ. ಇದು ಕಾರಣ ಏಕೆಂದರೆ ಈ ದೇಶ ಆಳದಂಥ ಚಂದ್ರಗುಪ್ತ ಮೌರ್ಯ ಇದೇ ಜಿಲ್ಲೆಗೆ ಬಂದು ವೈರಾಗ್ಯ ತಾಳಿ ಇಲ್ಲೇ ಮಣ್ಣಾಯ್ತಾನೆ. ಅಂಥ ವೈರಾಗ್ಯ ಜಿಲ್ಲೆಯಲ್ಲಿ ಈ ಕೆಟ್ಟ ಕೆಲಸ ನಡೆದಿದೆ ಅಂದರೆ ನಾವು ತಲೆ ತಗ್ಸುವಂಥ ಕೆಲಸ, ಗಂಡಸಿನ ಕುಲ ತಲೆ ತಗ್ಸುವಂಥ ಕೆಲಸ. ಹೆಚ್ಚಿಗೆ ಮಾತಾಡೋದು ನಾನು ಇಷ್ಟಪಡೋಕ್ಕಲ್ಲ. ಏಕೆಂದರೆ ಗಾಂಧಿ ಅವರು ಒಂದು ಸತ್ಯಾನ್ವೇಷಣೆಯಲ್ಲಿ ಒಂದು ಮಾತು ಹೇಳಿದ್ದಾರೆ, ಕೆಟ್ಟದ್ದು ನೋಡಬೇಡ, ಕೆಟ್ಟದ್ದು ಮಾತಾಡಬೇಡ, ಕೆಟ್ಟದ್ದು ಕೇಳಬೇಡ ಅಂತ ಹೇಳಿದ್ದಾರೆ. ನಮಗೆ ಕೆಟ್ಟದ್ದು ಕೇಳಿ 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 ಸಾಕಾಗೋಯ್ತು ಸರ್. ಭಾಳ ವಿಚಾರವಾಗಿ ಈ ಜಿಲ್ಲೆ ಕೊಟ್ಟಂಥ ಕೊಡುಗೆ ಅಪಾರ ಇದೆ. AG ರಾಮಚಂದ್ರ ಕೊಟ್ಟಿದೆ, ಯಶೋಧಮ್ಮ ದಾಸಪ್ಪ ಕೊಟ್ಟಿದೆ, ಗೊತ್ತಾಯ್ತಲ್ಲ. ಇದಕ್ಕಿಂತ ಇನ್ನೇನು ಬೇಕು ಸರ್? ಸ್ವತಂತ್ರ ಹೋರಾಟಗಾರ ಗೊತ್ತಿದೆ. ನನ್ನ ತಂದು ಸ್ವತಂತ್ರ ಹೋರಾಟಗಾರ 1941-42 2 ವರ್ಷ ಜೈಲಲ್ಲಿ ಇದ್ದರು, ಮೈಸೂರು ಜೈಲಲ್ಲಿ ಇದ್ದರು, ಗೊತ್ತಾಯ್ತಲ್ಲ. ಅಂಥ ಒಂದು ಇವರು 60, ದೇವೇಗೌಡರು 62ರಲ್ಲಿ ತಾಲೂಕು ಬೋರ್ಡ್ ಮೆಂಬರು, ಶ್ರೀಕಂಠದ್ದು ತಾಲೂಕು ಬೋರ್ಡ್ ಮೆಂಬರು, ನನ್ನ ತಂದು ಚಂದ್ರಬಾಣ ತಾಲೂಕು ಬೋರ್ಡ್ ಮೆಂಬರು. ಹೇಳೋಕ್ಕಾಗ ಸರ್, ನಾಚಿಕೆಗೇಡು ಇದು. ಏಕೆಂದ್ರೆ ನಾನು ವೈಯಕ್ತಿಕ 50 ವರ್ಷ ಅವ್ರಿಗೆ ಓಟ್ ಹಾಕಿರೋದು. ನಾನು ದೇವೇಗೌಡರಿಗೆ ಅಂತೆಲ್ಲ ಓಟ್ ಹಾಕಿರೋದು 50 ವರ್ಷ, ಬೇರೆ ಯಾರಿಗೂ ನಾನು ಓಟ್ ಹಾಕಿಲ್ಲ. ತನು ಮನ ಧನನ್ನು ಅವ್ರಿಗೆ ಅರ್ಪಿಸಿರೋದು. ನಮ್ಮ ತಂದೆ ಕಾಂಗ್ರೆಸ್ ಆದ್ರೆ ಅವ್ರಿಂದ ಏನು ಸಚ್ಚಾರಿತ್ರ ಮನುಷ್ಯ ಅಂತ ದೇವೇಗೌಡರಿಗೆ ಓಟ್ ಹಾಕಿರೋದು. ಕರ್ಮಣ್ಣೆ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಹೇಳ್ತಾರೆ ಶ್ಲೋಕದಲ್ಲಿ. ಅಂದರೆ ಫಲಾಪೇಕ್ಷೆಯಿಂದ ದೇವೇಗೌಡರು ಓಟ್ ಹಾಕಿದ್ದೀವಿ. ದೇವೇಗೌಡರಿಗೆ ಯಾವ ಫಲಾಪೇಕ್ಷೆಯಿಂದ ಓಟ್ ಹಾಕಿದ್ದೀವಿ. ಇವತ್ತು ಈ ದೇವೇಗೌಡರು ನಮ್ಮ ರಾಜ್ಯಕ್ಕೆ ಮಾರ್ಗದರ್ಶನ ಆಗಬೇಕಾಯಿತು, ಆದರೆ ಮಾರ್ಗದರ್ಶನ ಆಗಲಿಲ್ಲ. ಧೃತರಾಷ್ಟ್ರ ವ್ಯಾಮೋಹ. ಏಕೆಂದ್ರೆ ನಾವು ಅದನ್ನು ಟೀಕೆ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ಚಿಕ್ಕ ವಯಸ್ಸು, ಅವ್ರು ನಮ್ಮ ತಂದೆ ವಯಸ್ಸು. ಇಲ್ಲಿ ಸಾಕಷ್ಟು ಜನ ಹೋರಾಟಗಾರರು ನೆರೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಅವರ ಹೋರಾಟದ ಉದ್ದೇಶ. ಇಲ್ಲಿ ಬಹಳಷ್ಟು ಜನ ಇದ್ದಾರೆ, ನಾನು ಒಬ್ಬೊಬ್ಬರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ. ಈ ಹೋರಾಟದ ಉದ್ದೇಶ ಏನು ಮೇಡಮ್? ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಬೇಕು ಮತ್ತು ಯಾವ ಮಹಿಳೆಯನ್ನು ವಸ್ತುವನ್ನಾಗಿ ಉಪಯೋಗ ಮಾಡ್ತಕ್ಕಂಥ ಇವರ ಪಾಳೆಗಾರಿ ಮನೋಭಾವದ ಒಂದು ಇದು ಏನಿದೆ ಅಂದರೆ ಅವರ ಮನಸ್ಥಿತಿ ಏನಿದೆ, ಇದನ್ನು ಕಂಡೆಮ್ ಮಾಡಬೇಕು. ಮಹಿಳೆಯರು ಯಾವತ್ತೂ ಕೂಡ ಅನುಭೋಗಿಸುವಂಥ ವಸ್ತುಗಳಲ್ಲ, ಅವರು ಕೂಡ ಮನುಷ್ಯರು. ಸೊ ಹಾಗಾಗಿ ಇವತ್ತು ಆ ಥರದ ಒಬ್ಬ ಮಹಿಳಾ ಅನ್ನುವಂಥವಳನ್ನು ಒಂದು ರೀತಿಯಲ್ಲಿ ಅವರು ಏನಾದ್ರು ಕೆಲಸ ಆಗಬೇಕು ಅಂತ ಹೇಳಿ ಒಂದು ಜನಪ್ರತಿನಿಧಿ ಹತ್ರ ಹೋದಾಗ ಅವಳ ದೇಹವನ್ನು ಬಯಸ್ತಕ್ಕಂಥ ಈ ರೀತಿಯ ಒಂದು ವಿಕೃತ ಕಾಮಿಗಳು ಏನಿದ್ದಾರೆ, ಇವರನ್ನು ಖಂಡಿತವಾಗ್ಲೂ ಈ ಸಮಾಜ ಬಹಿಷ್ಕಾರ ಮಾಡಬೇಕು. ಮಾತ್ರ ಅಲ್ಲ, ಒಂದು ತೀವ್ರವಾದಂಥ ಒಂದು ಶಿಕ್ಷೆಗೆ ಗುರಿಪಡಿಸಬೇಕು ಅಂತಕ್ಕಂಥದ್ದು. ಆದರೆ ಇವತ್ತು ದುರಂತ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದ 3 ರಾಜಕೀಯ ಪಕ್ಷಗಳು, ಭಾರತೀಯ ಜನತಾ ಪಾರ್ಟಿ, JDS, ಈವನ್ ಕಾಂಗ್ರೆಸ್ಸು ಕೂಡ ಒಂದು ರೀತಿಯಲ್ಲಿ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಯಾವ ರೀತಿಯ ಕ್ರಮಗಳನ್ನು ತಗೋಬೇಕು ಆ ರೀತಿ ಕ್ರಮ ಇಲ್ಲ. ನೀವು ನೋಡಿ, ಆರ್ಡಿನರಿ ಯಾರೋ ಒಬ್ಬ ಗಂಡ ಹೆಂಡತಿಗೆ ಅರೆಸ್ಟ್ಮೆಂಟ್ ಮಾಡೋದಾದರೆ ಇಮಿಡಿಯೇಟ್ ಪೊಲೀಸ್ ಬಂದು ಅರೆಸ್ಟ್ ಮಾಡ್ಕೊಂಡು ಹೊರಟೋಗುತ್ತೆ. ಆದರೆ ಈ ಕೇಸಲ್ಲಿ ಆ ಥರ ಸುಮೋಟೋ ಕೇಸುಗಳೂ ಕೂಡ ದಾಖಲಾಗಲಿಲ್ಲ. ಮತ್ತು SIT ರಚನೆ ಆಗಿನೂ ಕೂಡ ಇಷ್ಟು 1 ತಿಂಗಳಾದರೂ ಕೂಡ ಅವನನ್ನು ಬಂಧನ ಮಾಡೋಕ್ಕಾಗಲಿಲ್ಲ. ಸೊ ಅವರು ಹೇಳ್ತಾ ಇರ್ತಕ್ಕಂಥದ್ದು ಟೆಕ್ನಿಕಲ್ ಪಾಯಿಂಟ್ಸನ್ನು ಹೇಳ್ತಾರೆ. ಇವತ್ತು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಟೆಕ್ನಿಕಲ್ ಪಾಯಿಂಟ್ಸ್ ಇಲ್ಲದೆ ಎಷ್ಟು ಜನರನ್ನು ಬಂಧನ ಮಾಡಿಲ್ಲ. ಬೇಕಾದಷ್ಟು ಆ ಥರದ ಒಂದು ಘಟನೆಗಳಾಗಿದ್ದಾವೆ. ಇಲ್ಲಿ ಸಾವಿರಾರು ಮಹಿಳೆಯರಿಗೆ ಕಿರುಕುಳ ಕೊಟ್ಟಿರ್ತಕ್ಕಂಥ ಒಬ್ಬ ವಿಕೃತ ಕಾಮಿಯನ್ನು ಬಂಧನ ಮಾಡಲಿಕ್ಕೆ ನಮ್ಮ ದೇಶದ ಕಾನೂನುಗಳು ಇಷ್ಟು ಬಲಹೀನವಾಗಿದ್ದಾವ? ಸೊ ಇದನ್ನು ನಾವಿವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಅವನನ್ನು ಕೂಡಲೇ ಬಂಧಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ನಾವು ಇಡೀ CITU, ಇಡೀ ಕರ್ನಾಟಕದ ಒಳಗಡೆ ಎಲ್ಲ ವಿಭಾಗದ ಜನರು ಕೂಡ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಬಹುಶಃ ಇವರುಗಳ ಒಂದು ಪ್ಲಾನ್ ನಮಗೆ ಅನಿಸೋದು ಜೂನ್ 4ನೇ ತಾರೀಕುವರೆಗೂ ಇದನ್ನು ತಳ್ಕೊಂಡು ಹೋಗುವಂಥ ರೀತಿಯ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಈಗ ಆಲ್ರೆಡಿ JDS, ಕುಮಾರಸ್ವಾಮಿ ನಾವು ಭಾಳ ಮಹಿಳೆಯರ ಪರ ಇದ್ದೀವಿ ಅಂತ ಹೇಳ್ತಕ್ಕಂಥವರು CBI ಎನ್ಕ್ವೈರಿ ಮಾಡಲಿ ಅಂತ ಹೇಳಿ ಅವರ ಒಂದು
ಏನು ಬಾಲಂಗೋಚಿಗಳು ಇವತ್ತು ಇನ್ನೊಂದು ಕಡೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ಗೊತ್ತಿದೆಯಲ್ಲ CBIಗೆ ಯಾಕೆ ಒತ್ತಾಯ ಮಾಡ್ತಾರೆ, ಇದನ್ನು ಮುಚ್ಚಾಕ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಈ ಥರದ್ದು ಆಗಬಾರದು. ಯಾಕಂದರೆ ಈ ಮೂರೂ ಪಕ್ಷಗಳಿಗೆ ಕರ್ನಾಟಕದ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ನಾವು ವೋಟರ್ಸ್ ಇದ್ದೀವಿ, ಮತ್ತು ನಾವು ಕೂಡ ಈ ರಾಜ್ಯದ ಮಹಿಳೆಯರಿದ್ದೀವಿ, ಈ ದೇಶದ ತೆರಿಗೆದಾರರಿದ್ದೀವಿ. ಹಾಗಾಗಿ ಮಹಿಳೆಯರ ಮೇಲೆ ಈ ಥರದ್ದೊಂದು ಆದಾಗ ಎಲ್ಲ ರಾಜಕೀಯ ಪಕ್ಷಗಳು ರಾಜಕಾರಣವನ್ನು ಮರೆತು ಈ ಒಂದು ವಿಚಾರದಲ್ಲಿ ಅವರು ಧ್ವನಿಗೂಡಿಸಬೇಕು. ಸೊ ಹಾಗಾಗಿ ಧ್ವನಿಗೂಡಿಸಬೇಕು ಅಂತಕ್ಕಂಥದ್ದು ಒಂದು ಒತ್ತಾಯ. ಎರಡನೇದು, ಇವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕನ್ನುವಂಥದ್ದು, ಮತ್ತು ಇವರ ಕುಟುಂಬ ಏನಿದನ್ನು ಪೋಷಣೆ ಮಾಡ್ತಾ ಇದೆ. ಇವತ್ತು ಒಂದು ಸುದ್ದಿ ಬರ್ತಾ ಇದೆ, ದೇವೇಗೌಡರವರ ಆಪ್ತ ವಲಯದಲ್ಲೇ ಇವರನ್ನು ರಕ್ಷಣೆ ಮಾಡಿದ್ದಾರೆ, ಬೇರೆ ದೇಶದಲ್ಲಿ ಇವರು ಇರಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ. ಅರೆ ಮಾನ್ಯ ದೇವೇಗೌಡರು ಎಲ್ಲ ಥರದ ನಾವು ಅವರ ಬಗ್ಗೆ ಗೌರವವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಆ ದೇವೇಗೌಡರು ಇವತ್ತು ನೂರಾರು ಕುಟುಂಬಗಳು ಇವತ್ತು ಬೀದಿಗೆ ಬಂದಿದ್ದಾವೆ, ನೂರಾರು ಜನ ಮಹಿಳೆಯರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಅವರು ಇವತ್ತು ಇದು ನಿಮ್ಮ ಕುಟುಂಬಕ್ಕೆ ಸೇರಿದವರಲ್ವಾ, ಅಥವಾ ನಿಮ್ಮನ್ನು ಗೆಲ್ಲಿಸಿದವರಲ್ವಾ, ಅಥವಾ ನಿಮಗೆ ವೋಟ್ ಮಾಡಿದವರಲ್ವಾ, ಅವರ ಬಗ್ಗೆ ನಿಮ್ಮ ವಾಟ್ ಈಸ್ ಯುವರ್ ಕನ್ಸರ್ನ್ ಏನು ಅಂತ ಹೇಳಿ ನಾವಿವತ್ತು ಕೇಳ್ತಾ ಇದ್ವಿ. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ಒಂದು ರೀತಿಯ ಇದು ಸಮಾಜಕ್ಕೆ ಹಿಡಿದಿರ್ತಕ್ಕಂಥ ಒಂದು ತುಕ್ಕು, ಈ ತುಕ್ಕನ್ನು ನಾವು ಹೋಗಲಾಡಿಸ್ಲಿಕ್ಕೆ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಓಕೆ, ಈಗ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋ ಬಿಡುಗಡೆ ಮಾಡ್ತಾರೆ, ಮಾಡಿ ನಮ್ದೇನೂ ತಪ್ಪಿಲ್ಲ, ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾರೆ. ಜೊತೆಗೆ ಈ ಆರೋಪದಿಂದ ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಹಾಗಾಗಿ ವಾಪಸ್ ಭಾರತಕ್ಕೆ ಬರಲಾಗ್ಲಿಲ್ಲ ಅನ್ನೋದು ಅವ್ರ ಮಾತು. ಈಗ ಅವರು ಮತ್ತೆ ನಮ್ಮನ್ನು ದುಷ್ಟಶಕ್ತಿಗಳು ಅಂತಲೂ ಕೂಡ ಕರೆದಿದ್ದಾರೆ. ಇದನ್ನು ಯಾರು ಪ್ರಶ್ನೆ ಮಾಡ್ತಾರೋ, ಈ ದೇಶದಲ್ಲಿ ಯಾವತ್ತು ಯಾರೆಲ್ಲ ಪ್ರಶ್ನೆ ಮಾಡಿದಾರೋ ಅವರೆಲ್ಲ ದುಷ್ಟಕೂಟಗಳೇ. ಹಂಗಾಗಿ ನಾವು ಪ್ರಶ್ನೆ ಮಾಡೋರಾಗಿ ದುಷ್ಟಕೂಟ ಅಂತ ಅವ್ರು ಅನ್ನೋದಾದರೆ ನಮಗೇನು ತೊಂದರೆ ಇಲ್ಲ. ಇವತ್ತು ಯಾರು ನಾನು ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿ ನಾನು ಈ ಥರದ್ದೊಂದು ಅಪರಾಧ ಮಾಡಿದ್ದೀನಿ ಅಂತೇಳಿ ಯಾರಾದರೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಸಹಜವಾಗಿ ಅವ್ರು ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ, ಇಟ್ಸ್ ಎ ನ್ಯಾಚುರಲ್. ಹಾಗಾಗಿ ಅವರು ಹೇಳಿರೋದನ್ನು ಮತ್ತು ಅವ್ರು SITಗೆ ನಾನು ಬರ್ತೀನಿ ಅಂತ ಯಾಕೆ ಹೇಳಿದ್ದು? ಆಯಿತು, ಅವರ ನಿರಪರಾಧಿ ಅನ್ನೋದಾದರೆ ಕೋರ್ಟಿಂದ ಯಾಕೆ ಅವರು ಇದನ್ನು ತೊಗೊಳ್ಬೇಕಾಗಿತ್ತು? ಅಂದರೆ ನನ್ನ ವೈಯಕ್ತಿಕವಾದಂಥ ಖಾಸಗಿ ಬದುಕಿಗೆ ಸಂಬಂಧಪಟ್ಟ ಯಾವ ವಿಚಾರಗಳು ಮೀಡಿಯಾದಲ್ಲಿ ಬರಬಾರ್ದು ಅಂತೇಳಿ ಕೋರ್ಟಲ್ಲಿ ಹೋಗಿ ಯಾಕೆ ಅವರು ಒಂದು ಆದೇಶವನ್ನು ತೊಗೊಂಡು ಸ್ಟೇಯನ್ನು ಯಾಕೆ ತೊಗೋಬೇಕಾಗಿತ್ತು? ಸೊ ಮತ್ತು ಇವತ್ತು ಅವ್ರ ತಾಯಿನೂ ಕೂಡ ಸ್ಟೇ ತಗೊಂಡಿದ್ದಾರೆ, ಅವ್ರ ಅಪ್ಪನೂ ಕೂಡ ಸ್ಟೇ ತಗೊಳ್ತಾ ಇದ್ದಾರೆ. ಏನಿದ್ರ ಅರ್ಥ? ಸೊ ನಿಮಗೇನು ಆಗಿಲ್ಲ ಅಂತೇಳಿದರೆ ನೀವು ಎದುರಿಸಿ ಹೋಗಿ SIT ಹತ್ರ ಕೂತ್ಕೊಳ್ಳಿ, ಮತ್ತು ದೇಶ ಬಿಟ್ಟು ಯಾಕೆ ಓಡೋದ್ರಿ? ಈಗ ನೀವೇನು ಆಗಿಲ್ಲ ಅಂದರೆ ಬನ್ನಿ, ನೀವು ದೇಶ ಬಿಟ್ಟು ಯಾಕೆ ಹೋಗಿದ್ದು? ಫಸ್ಟ್ ಆಫ್ ಆಲ್ ಯಾಕೆ ಹೋಗಿದ್ದು? ಭಾರತದಲ್ಲಿ ಎಲ್ಲೂ ರೆಸ್ಟ್ ಮಾಡೋಕ್ಕೆ ಜಾಗ ಇಲ್ವಾ? ಹಾಸನದಂಥ ಒಂದು ಸಕಲೇಶ್ಪುರದಂಥ ಒಂದು ನೈಸರ್ಗಿಕವಾದಂಥ ತಾಣ ಬೇರೆ ಎಲ್ಲಿದೆ ನಿಮಗೆ? ಸೊ ಯಾಕೆ ಹೋದ್ರಿ ಅಂದರೆ ನೀವು ಅಪರಾಧಿ ಅಂತೇಳಿ ನಿಮಗೆ ಗೊತ್ತಿದೆ, ಇದು ಹೊರಗಡೆ ಬಂದಿದೆ ಮತ್ತು ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಿದೆ, ಅದಕ್ಕೆ ನೀವು ಹೋಗಿದ್ದೀರಿ. ಸೊ ಅದೇನೇ ನೋಡಿಸುತ್ತೆ, ನಾವೇನು ಅದಕ್ಕೇನು ವಿವರಣೆಯನ್ನು ಕೊಡಬೇಕಾಗಿಲ್ಲ. ಹಾಗಾಗಿ ಯಾರೂ ತಪ್ಪು ಮಾಡಿದವರು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳುವಂಥ ಮನಸ್ಥಿತಿ ಅವರಿಗಿಲ್ಲ. ಮತ್ತು ಇಷ್ಟೆಲ್ಲ ಆಗಿದ್ರೂ ಕೂಡ ಅವರು ಅದನ್ನು ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ಇವತ್ತು ಅವರು ರೆಡಿ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ರೀತಿಯ ಅವರ ಮಸಲ್ ಪವರ್, ಮನಿ ಪವರ್ ಮತ್ತು ಅವರ ಎಲೆಕ್ಟೆಡ್ ಪವರ್, ಈ ಮೂರು ಪವರ್ಗಳು ಕೂಡ ಅಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ ಅರ್ಥ. ಈ ಹೋರಾಟದ ಉದ್ದೇಶ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು, ಜೊತೆಗೆ ಹಾಸನದ ಮಾನ ಮರ್ಯಾದೆ ಜೊತೆಗೆ ರಾಜ್ಯದ ಮರ್ಯಾದೆಯೂ ಕೂಡ ಹೋಗಿದೆ ಈ ಪ್ರಕರಣದಲ್ಲಿ. ಆದರೆ ಅವರು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ, ಇದು ನಂದೇ ವಿಡಿಯೋ, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ. ಮೊದಲನೇದಾಗಿ ಹಾಸನದ ಶಾಂತ ಸೌಜನ್ಯ ಒಂದು ಸ್ವಭಾವಕ್ಕೆ, ಹಾಸನದ ಶಾಂತಿಗೆ ಒಂದು ರೀತಿಯಲ್ಲಿ ಅಷ್ಟೇ ಅಲ್ಲ, ಬಹಳ ದೊಡ್ಡ ರೀತಿಯಲ್ಲಿ ಕಳಂಕ ತಂದಂಥ ಪರಾರಿ ಪ್ರಜ್ವಲ್ ರೇವಣ್ಣನನ್ನು ಕೂಡಲೇ ಬಂಧಿಸಬೇಕು. ಅವನು ಬಂದ ಮೇಲೆ ಕೋಳ ಹಾಕೋದಲ್ಲ. ಪ್ರಪಂಚದಲ್ಲಿ ಇವತ್ತು ವಿದ್ಯುನ್ಮಾನ ಯಂತ್ರಗಳು ಭಾಳ ಮುಂದಿದ್ದಾವೆ, ಆದರೆ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಳ್ಳಾಟ, ಮಳ್ಳಾಟ, ಸುಳ್ಳಾಟಗಳಿಂದಾಗಿ ಇವತ್ತು ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಲಿಲ್ಲ. ಇದನ್ನು ಖಂಡಿಸ್ತೀವಿ. ಮತ್ತು ಆತನಿಂದ ಸಂಕಷ್ಟಕ್ಕೆ ಒಳಗಾದಂಥ, ತಮ್ಮ ವೈಯಕ್ತಿಕ ಘನತೆಯನ್ನು ಕಳೆದುಕೊಳ್ಳಬೇಕಾದಂಥ ಸಂದರ್ಭ ಒದಗಿ ಬಂದಂಥ ಹೆಣ್ಮಕ್ಕಳಿಗೆ ಸಂಪೂರ್ಣ ರಕ್ಷಣೆ ನೀಡಬೇಕು, ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗದೇ ಇದ್ದಂತೆ ತಡಿಬೇಕು ಅಂತ ಹೇಳೋದನ್ನು ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ಮೇಲಾಗಿ ಯಾವುದೇ ರೀತಿಯಲ್ಲಿ ಸಾಕ್ಷಿ ನಾಶ ಆಗಬಾರ್ದಾಗಿತ್ತು, ಆದರೆ ಸಾಕ್ಷಿ ನಾಶ ಆಗೋ ರೀತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರೋದನ್ನು ಖಂಡಿಸ್ತೇವೆ. ಇನ್ನೊಂದು, ಘನತೆಯ ಬದುಕು ಎಲ್ಲ ಮಹಿಳೆಯರದ್ದು, ಪುರುಷರದ್ದು ಕೂಡ. ಸಂಸ್ಕೃತಿಯನ್ನು ಹೆಣ್ಮಕ್ಳು ಕುತ್ತಿಗೆ ಕಟ್ಟಬೇಡಿ. ಸಂಸ್ಕೃತಿ ಅಂತೇಳೋದು ಬೆವರಿನ ಸಂಸ್ಕೃತಿ. ಅದು ಹೆಣ್ಣು ಗಂಡು ಲಿಂಗ ಭೇದ ಇಲ್ಲದೆ ಇದ್ದಂಥ ರೀತಿಯಲ್ಲಿ ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಂಡು ಬರಬೇಕಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ದುಡ್ಡಿನ ಮೂಲಕ, ದೌಲತ್ತಿನ ಮೂಲಕ
ಇವತ್ತು ಕೆಲವ್ರನ್ನ ಮಾತ್ರ ಬಚಾವ್ ಮಾಡುವಂಥ ಕ್ರಿಯೆ ನಡೀತಾ ಇದೆಯಲ್ಲ, ಇದನ್ನು ನಾವು ಎಲ್ಲ ಜನಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ಖಂಡಿಸ್ತೇವೆ. ನೋಡಿ, ಈ ಪ್ರಕರಣದಲ್ಲಿ ಭಾಗಿಯಾದಂಥವರು ಮತ್ತು ಅವರ ಸಂಬಂಧಿಕರು ಮತ್ತು ಅವರ ಪಕ್ಷದ ಸುತ್ತಮುತ್ತ ಮಾತಾಡಬೇಕು ಅಂತಂದರೆ, ಭಾಳ ಮುಖ್ಯವಾಗಿ ಆತ ಸಂಸದ ಪ್ರಜ್ವಲ್ ರೇವಣ್ಣ, ಅಪ್ಪ ಶಾಸಕ, ಅಮ್ಮ ಮಾಜಿ ಶಾಸಕಿ, ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಹಾಲಿ ಅಧಿಕಾರಸ್ಥರು, ಚಿಕ್ಕಮ್ಮ ಮಾಜಿ ಶಾಸಕಿ, ಮಿಗಿಲಾಗಿ ಅಜ್ಜ ಭಾರತ ದೇಶದ ಮಾಜಿ ಪ್ರಧಾನಿಗಳು. ಇಷ್ಟೆಲ್ಲ ಹುದ್ದೆಗಳು, ಇದನ್ನು ಸೇರಿಸಿದರೆ ಸರ್ಕಾರದ ಒಂದು ಸಕಲ ಸರ್ಕಾರಿ ಗೌರವಗಳು ಅವ್ರಿಗಿದ್ದಾವೆ. ಸಕಲ ಸರ್ಕಾರಿ ಗೌರವದ ಒಂದು ಆ ಎಲ್ಲ ದೌಲತ್ತಿನ ಅಡಿಯಲ್ಲಿ ಸರ್ಕಾರದ ಮತ್ತು ಜನತೆಯ ಮಾನ ಮರ್ಯಾದೆನ ಹರಣ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಇದೆ. ಆತನನ್ನು ಆಚೆ ಕಳಿಸಿ ಈ ಕಡೆ ಹೆಣ್ಮಕ್ಳನ್ನ ಬಾಯಿ ಮುಚ್ಚುವಂಥ ಕೆಲಸ ನಡೀತಾ ಇದೆ. ಇವತ್ತು ಹಾಸನ ಅಂತ ಅಂದುಕೊಳ್ಳೇನೆ ಎಲ್ಲ ಹೆಣ್ಮಕ್ಳನ್ನ ಸಂಶಯದಿಂದ ನೋಡುವಂಥ ಪ್ರವೃತ್ತಿ ಕಳೆದ ಏಪ್ರಿಲ್ 24ನೇ ತಾರೀಕಿನಿಂದನೂ ಕೂಡ ಬಯಲಾಗ್ತಾ ಇದೆ. ಹಾಗಾಗಿ ಎಲ್ಲ ಹೆಣ್ಮಕ್ಕಳನ್ನ ಸಂಶಯದಿಂದ ನೋಡುವಂಥ ಪ್ರವೃತ್ತಿಗೆ ಕಾರಣರಾದಂಥ ಈ ಪರಾರಿ ಪ್ರಜ್ವಲ್ನನ್ನ ಎಲ್ಲಿದ್ರೂ ಬಂಧಿಸಬೇಕು. ಮಾತ್ರ ಅಲ್ಲ, ಸರ್ಕಾರ ಅತ್ಯಂತ ಕಠಿಣವಾದಂಥ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಹೇಳುವಂಥದ್ದು ಒಂದು. ಕೇಂದ್ರ ಸರ್ಕಾರದ ಪಾಲಿಲ್ವಾ? ಕೇಂದ್ರ ಸರ್ಕಾರದ ಪಾಲಿದೆ. ಕೇಂದ್ರ ಸರ್ಕಾರದ ಪಾಲನ್ನು ಅವ್ರು ಯಾಕೆ ತಪ್ಪಿಸ್ಕೊಳ್ತಾರೆ? ಕೇಂದ್ರ ಸರ್ಕಾರದ ಒಪಿನಿಯನ್ ಇಲ್ದೇನೆ ಪರಾರಿ ಆಗ್ಲಿಕ್ಕೆ ಆಗೋದಿಲ್ಲ. ಇವರು ಈ ಕಡೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಾರೆ, ಆದರೆ ಬೇಟಿಯನ್ನ ಇವತ್ತು ಸಂಪೂರ್ಣ ಸಂಕಷ್ಟಕ್ಕೆ ದೂಡಿ ಬೇಟಾನನ್ನ ಬಚಾವ್ ಮಾಡಿದ ಕೇಂದ್ರ ಸರ್ಕಾರ. ಅಂತ ಕೇಂದ್ರ ಸರ್ಕಾರದ ಧೋರಣೆಗಳು ಕೂಡ ಅವರ ಕಳ್ಳಾಟ ಮಳ್ಳಾಟಕ್ಕೆ ಸಾಕ್ಷಿಯಾಗಿದೆ. ಸ್ವತಃ ಪ್ರಧಾನಿಗಳೇ ಬಂದು ಅವನ ಪರವಾಗಿ ಚುನಾವಣಾ ಪ್ರಚಾರ ಮಾಡಿ ಹೋಗಿದ್ದಾರೆ ಅಂತಂದ್ರೆ ಇದಕ್ಕೆ ಏನು ಹೇಳಬೇಕು ನಾವು? ಸರ್, ಅವರು ಮೇಡಮ್ ಹೇಳ್ತಾರೆ ಸಾಲ್ಗಾಮಿಲಿ ಆಕ್ಸಿಡೆಂಟ್ ಆದಾಗ ಹೇಳ್ತಾರೆ, ನಮ್ದು ಭವನ ರೇವಣ್ಣವರು ಸರ್, ನಮ್ದು ಕಾರ್ ಆಕ್ಸಿಡೆಂಟ್ ಆಗಿದೆ, ನನ್ನ ಕೋಟಿ ಕಾರ್ ಹೋಯ್ತು, ನನ್ನ ಮಗನ ಸುಟ್ಟಾಕಿ ಅಂತ ಹೇಳ್ತಾರಲ್ಲ. ಮತ್ತು ರೈತರಿಗೆ ಹೆಂಗೆ ಸರ್ ರಕ್ಷಣೆ? ಹೆಂಗೆ ಹೇಳಿ ಸರ್, ಹೆಂಗೆ ಸರ್? ವಾಟ್ ಇಸ್ ದಟ್? ಇವರು ಒಬ್ಬರು MP ಆಗ್ತಾರೆ, MP ಹೋಗ್ಬಿಟ್ಟು ಅಲ್ಲೆಲ್ಲ ಒಳಸ್ಪುರದಲ್ಲಿ ಅವ್ರ ಮನೆಗೆ ಹೋದಾಗ ಏನೇನೋ ಕೃತ್ಯಗಳು ಮಾಡ್ತಾರೆ ಸರ್. ಇದು ಹೆಂಗೆ ಸರ್ ಇದು? ಹಂಗಾದ್ರೆ ಈಗ ನಮ್ಮ ಮನೆ ಹೆಣ್ಮಕ್ಳುಗಳಿಗೆ ಯಾವುದು ರಕ್ಷಣೆನೇ ಇಲ್ವಾ? ಅಲ್ಲ ಸರ್. ಸರ್, ಯಾವುದೇ ಒಂದು ಸರ್ಕಾರ ಆಟೋ ಡ್ರೈವರ್ಗೆ ಏನು ಹೆಲ್ಪ್ ಮಾಡಿದ್ರೆ ಸರ್? ಏನು ಮಾಡೋರು ಹೇಳಿ? ಆಟೋ ಡ್ರೈವರ್ಗೆ ಏನು ಹೆಲ್ಪ್ ಮಾಡೋರೆ? ಗಾರೆ ಕೆಲಸವ್ರಿಗೆ ಏನು ಹೆಲ್ಪ್ ಮಾಡೋರೆ? ಹೇಳ್ತಾರೆ ಸರ್, ಮಾತಾಡ್ತಾರೆ 5 ಲಕ್ಷ ಅಡ್ವಾನ್ಸ್ ಕೊಡ್ತೀವಿ, 5 ಲಕ್ಷ ಹಾಕ್ತೀವಿ ನಿಮ್ಮ ಅಕೌಂಟಿಗೆ ಅಂತ ಹೇಳ್ತೀವಿ. ಯಾರು ಸರ್ ಕೊಟ್ಟಿರೋರು? ಯಾರು ಸರ್ ಕೊಟ್ಟವ್ರೆ ಸರ್? ದಿಸ್ ಇಸ್ ಲೂಸ್ಫುಲ್ ಅಂತ ಹೇಳ್ತಾರೆ ಸರ್. ನೋಡಿ, ನಾನೊಬ್ಬ ಗಾರೆ ಕೆಲಸದನು ಸರ್, ಬೇಕಾದ್ರೆ ನಾನೊಬ್ಬ ಗಾರೆ ಕೆಲಸದನು. ಬಿಕಾಸ್ ಆಫ್ ಏನು ಗೊತ್ತಾ ಸರ್, ಈಗ ನನ್ನ ಮಕ್ಕಳು ಮಾಡೋದು ಇವರು ಒಳ್ಳೇದಲ್ಲ ಸರ್, ಇವರು ಒಳ್ಳೇದಲ್ಲ. ಬಟ್ ಏನೋ ಕುಮಾರಸ್ವಾಮಿ ಅವ್ರ ಮಗ ಅವ್ರು ನಿಖಿಲಣ್ಣ ಬಿಡಿ, ಅವರು ಬೆಂಗಳೂರಲ್ಲಿದ್ದವರು, ಅವ್ರು ಹೆಂಗೋ ಒಂದು ಹೀರೋ. ಬಟ್ ಈ ಪ್ರಜ್ವಲ್ ಅಣ್ಣಂಗೆ ನಾವು ವೋಟ್ ಮಾಡಿ ಏನು ಕಣ ಗೆಲ್ಲಿಸ್ಬೇಕು? ಏನು ಗೆಲ್ಲಿಸ್ಬೇಕು ಇವ್ರನ್ನ? ಹಿಂಗೆ ಮನೆ ಹಾಳು ಮಾಡಿ ಅಂತ ಗೆಲ್ಲಿಸ್ಬೇಕಾ? ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದೇ ಬೇಡವಾ? ಹಂಗಾದ್ರೆ ಏನಣ್ಣ? ಇವತ್ತು ನಾವು ನಮ್ಮನೆ ಹೆಣ್ಮಕ್ಳುಗಳಿಗೆ ಕೊಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ನಾವ್ಯಾರ ಮನೆಗೆ ಹೋಗ್ಬೇಕಣ್ಣ ಹೇಳಿ ಸರ್? ನೀವು ಮೀಡಿಯಾದವರು ದಯಮಾಡಿ ಹೇಳ್ತಿದ್ದೀವಿ, ಅವನ್ನ ಈ ಖಂಡಿತವಾಗ್ಲೇ ಬಂಧಿಸ್ಬೇಕು ಸರ್, ಪ್ಲೀಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.